ರಾಜಕೀಯದಲ್ಲಿ ಗುಟ್ಟುಗಳಿಗೂ ಒಂದು ಆಯಸ್ಸು ಅಂತಿರುತ್ತೆ. ರಾಜಕಾರಣಿಗಳು ತಮಗೆ ಬೇಕಾದ್ದು ಆಗೋವರೆಗೂ ಗುಟ್ಟನ್ನ ಗುಟ್ಟಾಗಿ ಇಟ್ಟಿರ್ತಾರೆ. ತಮಗೆ ಬೇಕಾದ್ದು ಆಗೋ ಟೈಮ್ ಬಂದಾಗ ಗುಟ್ಟೊಂದಿದೆ ಆದರೆ ಹೇಳಲ್ಲ ಅಂತಾರೆ. ಈ ಗುಸುಗುಸು ಕಿವಿಗೆ ಬಿದ್ದರೆ ಸಾಕು, ನಮ್ಮ ಗೋವಿಂದಣ್ಣ ಆ ಗುಟ್ಟನ್ನ ರಟ್ಟು ಮಾಡ್ತಾರೆ. ಹಾಗೆ ರಟ್ಟಾದ ಗುಟ್ಟಿನ ಕತೆ ನಮ್ಮ ಒಳನೋಟ ಕಂಡಿದೆ, ನೋಡ್ಕೊಂಬನ್ನಿ. ನೋಡಿ, ಮೊದಲೆಲ್ಲ ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಈಗ ಅವ್ರನ್ನ ಬಿಟ್ಟು ಇವರಿಲ್ಲ, ಇವ್ರನ್ನ ಬಿಟ್ಟು ಅವರು ಕೂಡ ಇಲ್ಲ. ಹಿಂಗೆ ಬಿಟ್ಟು ಬಿಡಲಾಗದ ರಾಜಕೀಯ ನಂಟು ಇರೋದ್ರಿಂದಾನೇ ಈಗ ಬೆಳಗಾವಿ ಗುಟ್ಟು ದಿಲ್ಲಿಲಿ ರಟ್ಟಾಗಿದೆ. ಹೀಗಂತ ಪ್ರಾಸಬದ್ಧವಾಗಿ ಮಾತನಾಡ್ತಾ ಬಂದ್ರು ನೋಡಿ ನಮ್ ಗೋವಿಂದನ. ಅರೆ ಗೋವಿಂದನ, ಯಾರನ್ನ ಕಂಡ್ರೆ ಯಾರಿಗಾಗಲ್ಲ, ಯಾರನ್ನ ಕಂಡ್ರೆ ಯಾರಿಗೆ ಆಗ್ತಾ ಇದೆ, ಏನದು ನಂಟು ಗುಟ್ಟು, ಸ್ವಲ್ಪ ರಟ್ ಮಾಡಿ ಪ್ರಾಸ ಬಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ ಅಂತಂದಾಗ ಗೋವಿಂದನ ಅವಾಗ ಬಾಯಿ ಬಿಟ್ರು ನೋಡಿ ದಿಲ್ಲಿಲಿ ರಟ್ಟಾದ ಬೆಳಗಾವಿ ಗುಟ್ಟು. ವಿಷಯ ಏನಪ್ಪಾ ಅಂದ್ರೆ ನೋಡಿ, ಬೆಳಗಾವಿ ಮೂಲಗಳ ಪ್ರಕಾರ ಆ ಜಿಲ್ಲೆಯಲ್ಲಿ ಈ ಬಾರಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆಯಂತೆ. ಇನ್ನು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಮತ್ತೆ ಮಂತ್ರಿ ಆಗೋ ಪ್ರಯತ್ನವನ್ನ ಬಿಟ್ಟಿಲ್ಲ. ಅಚ್ಚರಿ ವಿಷಯ ಏನಪ್ಪಾ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪುಟಕ್ಕೆ ಬರಲಿ ಅನ್ನುವಂತಹ ಆಶಯವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಅವರೀಗ ಡಿ.ಕೆ. ಶಿವಕುಮಾರ್ ಅವರ ಜೊತೆ ದೋಸ್ತಿಲಿದ್ದಾರೆ ಕೂಡ. ಇತ್ತ ಲಕ್ಷ್ಮಣ್ ಸವದಿಯವರು ಕೂಡ ಮಾತ್ರ ಡಿ.ಕೆ. ಲಿಸ್ಟನ್ನೇ ನಂಬಿದ್ದಾರೆ ನೋಡಿ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಈ ಬಾರಿ ಬೆಳಗಾವಿಯಿಂದ ಆಸಿಫ್ ಸೇಠ್ ಹೆಸರನ್ನೇ ಶಿಫಾರಸು ಮಾಡಿದ್ದಾರೆ ಅಂತಿವೆ ಕಾವೇರಿಯ ಮೂಲಗಳು. ಹೌದು, ಇದೆಲ್ಲ ರಾಜಕೀಯ ನಂಟಿನ ಕತೆ ಸರಿ ಗೋವಿಂದನ. ಈ ಬೆಳಗಾವಿಯಲ್ಲಿ ಜಾಸ್ತಿ ಆಕಾಂಕ್ಷಿಗಳಿದ್ದಾರೆ, ಅದು ಸರಿನೇ. ಆದ್ರೆ ಅದೇನೋ ಗುಟ್ಟು ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ರಟ್ಟು ಮಾಡಿ ಅಂದಾಗ ಬಾಯಿ ಬಿಟ್ರು ನೋಡಿ ನಮ್ಮ ಗೋವಿಂದನ ಬೆಳಗಾವಿ ಗುಟ್ಟು ದಿಲ್ಲಿಯಲ್ಲಿ ರಟ್ಟಾದ ಕತೆನ. ದಿಲ್ಲಿಯಲ್ಲಿನ ಕರ್ನಾಟಕ ಭವನದ ಮೂಲಗಳ ಪ್ರಕಾರ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡೋಕೆ ಅಂತ ದಿಲ್ಲಿಗೆ ಹೋಗಿದ್ದ ಲಕ್ಷ್ಮಣ್ ಸವದಿ ಅವರು ಕೆಲವು ಗುಟ್ಟನ್ನ ಹೊರಗೆ ಹೇಳೋಕೆ ಆಗಲ್ಲ, ಅದು ಸಮುದಾಯಕ್ಕಿಂತ ಜಿಲ್ಲೆ ದೊಡ್ಡದು, ಇಲ್ಲಿಗೆ 3-4 ಸ್ಥಾನ ಬೇಕೇ ಬೇಕಾಗುತ್ತೆ, ಅದರಲ್ಲೂ ಜಾತಿ ನೋಡದೆ ಹೆಚ್ಚುವರಿ ಸ್ಥಾನವನ್ನ ಕೊಡಬೇಕಂದ್ರು. ಅಸಲಿ ಗುಟ್ಟು ಇರೋದೇ ಬೆಳಗಾವಿ ಜಿಲ್ಲೆಯಿಂದ ಯಾರು ಈ ಬಾರಿ ಮಂತ್ರಿ ಆಗ್ತಾರೆ ಹಾಗೂ ಯಾವ ಮಾನದಂಡದ ಮೇಲೆ ಆಗ್ತಾರೆ ಅನ್ನೋದರಲ್ಲಿ ನೋಡಿ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷ್ಮಣ್ ಸವದಿ ಅವರನ್ನ ಕರೆತರುವಾಗ ಹಾಗೂ ಕಳೆದ ಲೋಕಸಭಾ ಚುನಾವಣೆಯ ವೇಳೆಯೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ಹಿಡಿದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಎಲ್ಲರೂ ಕೂಡ ಗುಟ್ಟಾಗಿ ಮಾತನ್ನ ಕೊಟ್ಟವರೇ. ಈಗ ಸಂಪುಟ ವಿಸ್ತರಣೆ ಹೊತ್ತಲ್ಲಿ ಯಾವುದಕ್ಕೂ ಹೇಳಕ್ಕಾಗಲ್ಲ ಅಂತ ಹೇಳುವ ಮೂಲಕವೇ ಲಕ್ಷ್ಮಣ್ ಸವದಿ ಆ ಗುಟ್ಟನ್ನ ಮತ್ತೆ ನೆನಪಿಸಿದ್ದಾರೆ ನೋಡಿ. ಆದ್ರೆ ಇದರಲ್ಲೂ ಕೂಡ ಈಗ ಇನ್ನೊಂದು ಒಳಗುಟ್ಟಿದೆ. ಅದು ಏನಪ್ಪಾ ಅಂದ್ರೆ ಹೈಕಮಾಂಡ್ ಮೂಲಗಳ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಲಿಸ್ಟ್ ನಲ್ಲಿ ಆಸಿಫ್ ಸೇಠ್ ಹೆಸರು ಮಂತ್ರಿ ಸ್ಥಾನಕ್ಕೆ ಶಿಫಾರಸಾಗಿದೆ. ಅವರು ಮಂತ್ರಿ ಆದ್ರೆ ಈಗಾಗಲೇ ಮಂತ್ರಿ ಆಗಿರೋ ಜಾರಕಿಹೊಳಿ ಸೇರಿ ಬೆಳಗಾವಿಗೆ 2 ಮಂತ್ರಿ ಸಿಕ್ಕ ಲೆಕ್ಕಕ್ಕೆ ಬರುತ್ತೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವರೆಲ್ಲರೂ ಕೂಡ ಈಗ ಒಂದೇ ಬಣದಲ್ಲಿದ್ದಾರೆ. ಹೀಗಿರುವಾಗ ಸವದಿ ಅವರು ಸಂಪುಟದೊಳಗೆ ಬರಬೇಕು ಅಂದ್ರೆ ಬೆಳಗಾವಿಗೆ 3ನೇ ಸ್ಥಾನದ ಲೆಕ್ಕ. ಇನ್ನು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬರಬೇಕು ಅಂದ್ರೆ ಅವರೂ ಕೂಡ ಲಕ್ಷ್ಮಣ್ ಸವದಿ ರೀತಿ ಲಿಂಗಾಯತರ ಕೋಟಾದಲ್ಲೇ ಬರಬೇಕಾಗುತ್ತೆ, ಅದು ಕೂಡ ಈ ಬೆಳಗಾವಿಯಿಂದ 4ನೇ ಸಚಿವರಾಗಿ. ಇನ್ನು ಇದೇ ಲಕ್ಷ್ಮಣ್ ಸವದಿ ಅವರೀಗ ಜಾತಿಯನ್ನ ನೋಡದೆ ಜಿಲ್ಲೆ ನೋಡಿಕೊಂಡು 3-4 ಸಚಿವ ಸ್ಥಾನ ಬೆಳಗಾವಿಗೆ ಕೊಡಬೇಕು ಅಂತ ಹೇಳಿಕೆ ಕೊಟ್ಟಿರೋ ಗುಟ್ಟು ಎನ್ನುತ್ತಿವೆ ದಿಲ್ಲಿಯ ಮೂಲಗಳು. ನೋಡಿ, ಸವದಿ ಅವರ ಲೆಕ್ಕವೇನೋ ಸರಿ ಇದೆ, ಆದರೆ ಸಚಿವ ಸ್ಥಾನಕ್ಕಾಗಿ ಇಷ್ಟೆಲ್ಲ ಪೈಪೋಟಿ ಇರುವಾಗ, ಒಟ್ಟು 25 ಸಚಿವ ಸ್ಥಾನ ಉಳಿದಿರುವಾಗ ಬೆಳಗಾವಿಗೆ 4 ಸಚಿವ ಸ್ಥಾನ ಕೊಡೋಕೆ ಹೇಗೆ ಸಾಧ್ಯ? ಒಂದು ವೇಳೆ ಕೊಟ್ರೆ ಉಳಿದವರು ಸುಮ್ಮನಿರೋದು ದಿಟವಾ? ಹೀಗಂತ ಕಾಂಗ್ರೆಸ್ ಕಾರಿಡಾರ್ನ ಗುಸುಗುಸು ನಮ್ಮ ಗೋವಿಂದನ ಕಣ್ಣಿನಿಂದ ಒಳನೋಟಕ್ಕೆ ಬಂದಿದೆ ನೋಡಿ. ಬಹುಶಃ ನನಗನ್ಸುತ್ತೆ ಈ ಬೆಳಗಾವಿ ವಿಚಾರವನ್ನು ನಿನ್ನೆನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಲಕ್ಷ್ಮಣ್ ಸವದಿ ಅವರು ಮುನಿಸ್ಕೊಂಡಿದ್ದಾರೆ, ಕೆಲವು ಗುಟ್ಟುಗಳಿದೆ, ಅವನ್ನೆಲ್ಲ ಹೇಳೋದಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀವಿ ಅಂತ ಹೇಳೋದ್ರ ಮೂಲಕ ಅದರ ಮುಂದುವರೆದ ಭಾಗ ಅನ್ಸುತ್ತೆ. ಇವರು ಗುಟ್ಟು ರಟ್ಟು ಮಾಡಿದ ಮೇಲೆ ಮಾತಾಡೋಣ ವೀರೇಂದ್ರ ನಾವು ಈ ಬಗ್ಗೆ. ಅಂದರೆ ಗೋವಿಂದಣ್ಣ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಡೋಣ, ಅವರು ಆ ರಟ್ಟು ಮಾಡ್ಕೊಂಡು ಇನ್ನಷ್ಟು ಏನಾರು ವಿಚಾರ ತಿಳಿಸಿದ್ರೆ ಅವ್ರ ಜೊತೆ ನಾವು ಮಾತಾಡಿ ಈ ವಿಚಾರಗಳನ್ನು ಇನ್ನಷ್ಟು ಪಕ್ವವಾಗಿ ಮಾತಾಡೋಣ. ಅಲ್ಲ, ನಿಮ್ಮ ಹೃದಯ ಎಷ್ಟು ದೊಡ್ಡ ನೋಡಿ, ಎಷ್ಟು ವಿಶಾಲ ನೋಡಿ ಪಾಟೀಲ್ರೆ. ನಮ್ಮ ಗೋವಿಂದಣ್ಣರಿಗೆ ಟೈಮ್ ಕೊಡೋಣ ಅಂತ ನೀವೇ ಹೇಳ್ಬಿಟ್ರಲ್ಲ. ವಿಶಾಲ ಹೃದಯಗಳು ನೀವು. ಹೀಗೆ ಯಾವಾಗಲೂ ನೀವು ಹೃದಯ ವಿಶಾಲವಾಗಿರಲಿ, ಹೀಗೆ ಟೈಮ್ ಕೊಡ್ತಾ ಇರಿ ಯಾವಾಗಲೂ ಅವರಿಗೆ.
ಫ್ಲೈಟಲ್ಲಿ ಇದ್ದಾಗಲೂ ಫೋನ್ ಮಾಡಿ ಅಂತ ಹೇಳ್ಬೇಡಿ, ಯಾಕಂದ್ರೆ ಏರೋಪ್ಲೇನ್ ಮೋಡ್ ಅಂತ ಇರೋದೇ ಇಲ್ಲ ಅದಕ್ಕೆ. ನಾ ಫ್ಲೈಟ್ ಅಲ್ಲಿ ಫೋನ್ ಮಾಡಿ ಅಂತ ಹೇಳೇ ಇಲ್ಲ, ಅಲ್ಲಿ ಓಡಾಡ್ತಾ ಇದ್ದಾಗ ಮಾಡಿ ಅಂತ ಹೇಳಿದ್ರು. ನೀವು ಬಚಾವಾಗಿ ಫ್ಲೈಟ್ ಅಲ್ಲಿ ಇದ್ದಾರೆ ಅಂತ ಅಲ್ಲ ಹೇಳ್ತಾ ಇದ್ದಾರೆ, ಈಗ ಫ್ಲೈಟ್ ಅಲ್ಲಿ ಇದ್ದಾರೆ, ಲ್ಯಾಂಡ್ ಆಗುತ್ತೆ. ಫ್ಲೈಟ್ ಮಾತಾಡಲೇಬೇಕು, ನಮಗೆ ಸುದ್ದಿ ಕೊಡ್ಲೇಬೇಕು, ಅವರೆಲ್ಲ ಹೋಗ್ತಾರೆ. ಆಗ್ಲಿ ಆಗ್ಲಿ ಪಾಟೀಲ್. ಥ್ಯಾಂಕ್ ಯು ವೀರೇಂದ್ರ. ಇವತ್ತಿನ ಒಳನೋಟದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಧನ್ಯವಾದ. ಇವತ್ತಿನ ಒಳನೋಟದಲ್ಲಿ ತಾವು ಗಮನಿಸ್ತಾ ಇದ್ರಿ, ಬೆಳಗಾವಿಯ ಗುಟ್ಟು, ಮತ್ತೊಂದು ಕಡೆ 55 ವರ್ಷ ಒಳಗಿನವರನ್ನ ಮಂತ್ರಿ ಮಾಡಬೇಕು, ಹೀಗೆ 10 ಹಲವು ವಿಚಾರಗಳಿದೆ. ಎಲ್ಲದಕ್ಕೂ ಯಾವ ರೀತಿ ಉತ್ತರ ಸಿಗುತ್ತೆ ಅನ್ನೋದನ್ನ ಮತ್ತೆ ಇದೇ ಒಳನೋಟದಲ್ಲಿ ನಾಳೆ ಹೇಳ್ತೀವಿ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.